ನಿನಗೆ ಏನಾದರೂ ನೆನಪಾಯ್ತಾ? ಇಲ್ಲ, ಯಾವುದು ಜ್ಞಾಪಕಕ್ಕೆ ಬರ್ತಿಲ್ಲ. ಒಂದು ಕಾಲದಲ್ಲಿ ನೀನು ನನ್ನ ಇದೇ ಥರ ಫಾಲೋ ಮಾಡ್ತಿದ್ದೆ. ಹೌದಾ? ನಾನು ಬೇರೆ ಇನ್ನೇನು ಮಾಡ್ತಿದ್ದೆ? ನಾನು ಎಲ್ಲೇ ಹೋದ್ರೂ ನೀನು ನನ್ನೇ ಫಾಲೋ ಮಾಡ್ತಿದ್ದೆ. ಇನ್ಸ್ಟಿಟ್ಯೂಟಿಗೆ ಬಂದು ನನ್ನ ಡ್ರಾಪ್ ಮಾಡ್ತಿದ್ದೆ. ಅಲ್ಲೇ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ನನ್ನ ಪ್ರೀತಿ ಮಾಡಿದೆ. ಸರಿ, ಅದೆಲ್ಲ ಇರಲಿ. ನಾವಿಬ್ರು ಲವ್ ಮಾಡುವಾಗ ಕಿಸ್ ಮಾಡೋದು, ಬೇರೆ ಇನ್ನೇನಾದರೂ ಮಾಡೋದು ಅದೆಲ್ಲ ನಡೆದಿತ್ತಾ? ನಿನ್ನ ಕ್ಯಾರೆಕ್ಟರ್ ಆ ಥರ ಇರಲಿಲ್ಲ. ಆದ್ರಿಂದಾನೇ ನೀನು ಎಲ್ಲ ಮರ್ತೋದ್ರು ನಾನು ನಿನ್ನ ಹಿಂದೆ ಸುತ್ತುತ್ತಿರೋದು. ನಾಳೆ ನೀನು ನನ್ನ ಜೊತೆ ಬರ್ತೀಯಾ? ಎಲ್ಲಿಗೆ? ಡಾಕ್ಟರ್ ಹತ್ರ ಹೋಗೋಣ. ಓಕೆ. ಡಾಕ್ಟರ್, ಚಂದುಗೆ ಯಾವಾಗ ಮುಂಚಿನ ಥರ ಏನಂದ್ರೆ ಮೆಮೊರಿ ಲಾಸ್ ಪೇಷಂಟು ಮತ್ತೆ ಯಾವಾಗ ನಾರ್ಮಲ್ ಆಗ್ತಾರೆ ಅಂತ ಹೇಳೋದಿಕ್ಕೆ ಬರೋದಿಲ್ಲ ನಮಗೆ. ಅವ್ರ ಕಂಡೀಷನ್ನ ನೋಡ್ತಾ ಇದ್ರೆ ಆದಷ್ಟು ಬೇಗ ಅವ್ರು ಮೊದಲಿನ ಥರ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ನಮಗೆ. ಸಡನ್ನಾಗಿ ಶಾಕ್ ಆಗಿ ನೆನಪರ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಟೈಮ್ ಬೇಕಾಗ್ಬೋದು. ಡಾಕ್ಟರ್, ಬೇಗ ಗುಣ ಆಗೋದಕ್ಕೆ ಏನಾದರೂ ಮೆಡಿಸಿನ್ ಕೊಡಿ. ಅದು ನೀನು ಅನ್ಕೊಂಡಿರೋ ಅಷ್ಟು ಈಸಿ ಇಲ್ಲ. ಮೆಡಿಸಿನಲ್ಲೆಲ್ಲ ಅಷ್ಟು ಗುಣವಾಗಲ್ಲ ಅದು. ಅವ್ನು ಯಾರನ್ನ ತುಂಬ ಇಷ್ಟಪಡ್ತಿದ್ನೋ ಅವನ ಜೊತೆ ಯಾವಾಗಲೂ ಅವರಿದ್ರೆ ಅವಾಗ ಬೇಗ ನೆನಪರ್ಬೋದು. ಅವಾಗ ಆದಷ್ಟು ಬೇಗ ಕ್ಯೂರ್ ಆಗೋಷ್ಟು ಚಾನ್ಸಸ್ ಇರುತ್ತೆ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಇಟ್ಸ್ ಓಕೆ. ಮಂಜಲ್ ನಿಂತ್ಕೊಂಡು ಏನಮ್ಮ ಮಾಡ್ತಿದ್ಯಾ? ಊಟ ಮಾಡ್ಕೊಳ್ಳೋಣ ಬಾ. ಇವತ್ತು ನಾನು ಚಂದುನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆಪ್ಪ. ಓಕೆ. ಆ ಡಾಕ್ಟರ್ ಹೇಳಿದ್ ಕೇಳಿ ನಾನು ಯೋಚನೆ ಮಾಡಿ ನೋಡಿದೆ. ಒಂದು ಡಿಸಿಷನ್ಗೆ ಬಂದಿದ್ದೀನಿ. ಅದೇನಂದ್ರೆ... ಏನು ಹೇಳಮ್ಮ? ಹೇಳಮ್ಮ. ಅಪ್ಪ, ಸ್ವಲ್ಪ ದಿನದ ಮಟ್ಟಿಗೆ ಚಂದುನ ಮನೇಲೇ ಇಟ್ಕೊಂಡು ನೋಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಏನಮ್ಮ ಹೇಳ್ತಿದ್ಯಾ ನೀನು? ಏನಿಲ್ಲಪ್ಪ, ಡಾಕ್ಟರೇ ಅವನಿಗಿಷ್ಟ ಆಗಿರೋ ಜೊತೆಲಿದ್ರೆ ಅವನು ಬೇಗ ಹುಷಾರಾಗ್ತಾನೆ ಅಂದ್ರು. ಅವನಿಗಿಷ್ಟ ಆಗಿರೋದು ನಾನೇ ಅಲ್ವಪ್ಪ? ಅದಲ್ಲಮ್ಮ. ನೋಡಪ್ಪ, ಅಮ್ಮ ನಮ್ಮನ್ ಬಿಟ್ಟು ಹೋದಾಗ ನಿಮ್ಮ ಲೈಫಲ್ಲಿ ಅವ್ರಿಲ್ಲ ಅಂತ ನೀವು ಎಷ್ಟು ಫೀಲ್ ಮಾಡ್ಕೊಂಡ್ರೋ, ಇವಾಗ ಅವ್ನು ನನ್ನ ಲೈಫಲ್ಲಿ ಇದ್ರೂ ಕೂಡ ನನಗೂ ಹಾಗೆ ಅನ್ನಿಸ್ತಾ ಇದೆ. ಅವನ ಈ ಪರಿಸ್ಥಿತಿಗೆ ನೀನೇ ಕಾರಣ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಪ್ರಪೋಸಲ್ನ ನಾನು ಒಪ್ಕೋತೀನಮ್ಮ. ಆದರೆ ಅವನ ಗುಣ ಆದರೂ ಗುಣ ಆಗದೆ ಹೋದ್ರೂ ನಿನ್ನನ್ನು ಅವನಿಗೆ ಕಟ್ಕೊಡಲ್ಲಮ್ಮ. ಅಪ್ಪ, ಅದು ನಾನು ಯಾರನ್ನ ಮದುವೆ ಆಗಬೇಕು ಅಂತ ಹೇಳ್ತೀನೋ ನೀನು ಅವನನ್ನೇ ಮದುವೆ ಆಗಬೇಕು. ಓಕೆಪ್ಪ. ಏನೋ ಇದು? ಹತ್ಗೇಣ ಆಲ್ರೆಡಿ ಪ್ಲಾನ್ ಮಾಡಿದ್ವಲ್ಲ. ಯಾರಿಗೂ ಅದಕ್ಕೆ ಹುಡುಗಿನ ಕರ್ಕೊಬ ಅಂತ ಇದ್ಯಾರನ್ನ ಕರ್ಕೊ ಬಂದಿದ್ಯಾ? ಬಜೆಟ್ ಪ್ರಾಬ್ಲಮ್. ಬಜೆಟ್ ಪ್ರಾಬ್ಲಮ್. ಅವಳನ್ನ ನೋಡಿದ್ರೆ ನನಗಲ್ಲ, ಇವರಿಗೆ ಮೂಡ್ ಬರಲ್ಲ. ಇದೆಲ್ಲ ಆಗಲ್ಲ, ನಾನು ಹೊರಡ್ತೀನಿ. 2 ಲಕ್ಷ. ನಮ್ಗೆ 2 ಲಕ್ಷ ಬೇಕು ಅಂದ್ರೆ ನೀವು ಅವ್ರನ್ನ ಲವ್ ಮಾಡ್ಬೇಕು. ಅವಳು ಲವ್ ಮಾಡ್ಬೇಕಾ? ಫ್ರಂಟ್ ಅಲ್ಲೂ ಏನಿಲ್ಲ, ಬ್ಯಾಕ್ ಅಲ್ಲೂ ಏನೂ ಇಲ್ಲ. ಅವಳ ಹತ್ರ ಏನಿದೆಯೋ? ಅವಳು ನನ್ನ ಹತ್ರನೇ ಬರ್ತಿದ್ದಾಳ. ಎದುರ್ಕೋಬೇಡಿ. ಅಣ್ಣನ್ ಕಾಪಾಡು. ಸ್ಟ್ಯಾಚು.
ಆಯ್ತು ಇವಳು ನನ್ನ ಹಿಂಗ್ ನೋಡ್ತಿದ್ಯಾ ಇದು ಬೇರೆನಾ ಸ್ಟಾರ್ಟ್. ಸ್ವಲ್ಪ ಸರಿಯೋ. ಬೇಡ ಅಣ್ಣ ಸ್ವಲ್ಪ ಈ ಕಡೆ ಬಾರಣ, ಕಲರ್ ಹಾಕ್ಬೇಕು. ನಿಮಗೆ ಮನಸ್ಸಾಕ್ಷಿನೇ ಇಲ್ವೇನೋ? ನೋಡಿ ಸಾಕು, ಇವಾಗಾದ್ರೂ ಡೈಲಾಗ್ ಹೇಳೋ. ಏಯ್, ಈ ಹುಡುಗಿ ಮೇಲೆ ಯಾರು ಕಲರ್ ಹಾಕ್ಬಾರ್ದು, ಓಕೆನಾ? ನನ್ ಚಿನ್ನ. ಥ್ಯಾಂಕ್ ಯು. ಏನಾದ್ರೂ ಮಾಡ್ಬೇಕಂದ್ರೆ ನಾನೇ ಮಾಡ್ಬೇಕು. ಏನೋ ಜೀವನ ಇದು. ಕೊಟ್ಟಿರೋ ದುಡ್ಡಿಗೆ ಬಡ್ಡಿಯಾಗಿ ಆ ಹುಡುಗಿ ನನ್ನ ಬಾಯಿ ಕಚ್ಚಿ ಹೋದ್ಲು. ನಿಮ್ಮನೆಗ ಆ ಹುಡುಗಿ ಹೇಳೋದು ಸರಿಯಾಗೇ ಇದೆ ರೀ. ಪರವಾಗಿಲ್ಲ, ಕಳಿಸ್ರಿ. ನಮಗೂ ಬೇಕಾಗಿರೋದು ಅವನಿಗೆಲ್ಲ ಜ್ಞಾಪಕ ಬರ್ಬೇಕು ಅಂತ ಅಲ್ವಾ? ಇಲ್ಲಿ ನೋಡಿ, ನನ್ಗೆ ಯಾವುದು ಜ್ಞಾಪಕಕ್ಕೆ ಬರಲಿಲ್ಲ ಅಂದ್ರೂ ನಿಮ್ಗೇನು ನಷ್ಟ ಇಲ್ಲ ತಾನೆ. ನಾನು ಇವಾಗ ಚೆನ್ನಾಗಿದ್ದೀನಿ ಅಲ್ವಾ? ಲೇ, ನೀನು ಕುಡ್ಕೊಂಡು ಬಂದು ರಾತ್ರಿ ಹೊತ್ತು ಮನೆ ಬಾಗ್ಲು ತಡ್ದಾಗ್ಲಾದ್ರೂ ನನ್ನ ಮಗ ಅಂತ ಗೊತ್ತಾಗ್ತಿತ್ತು ಕಣೋ. ಈಗ ತಾನೇ ಏನು ಕಮ್ಮಿ ಆಗಿದೆ ಹೇಳಿ? ನಾನು ನಿಮ್ಮನ್ನ ಅಪ್ಪ ಅಂತಾನೆ ಕೂಗ್ತಿದ್ದೀನಿ ಅಲ್ವಾ? ನಿನಗೆ ಅರ್ಥ ಆಗಲ್ಲ ಚಂದು. ನೀನ್ ಅವಾಗಿದ್ದಿದ್ ಬೇರೆನೆ, ಇವಾಗಿದ್ದಿದ್ ಬೇರೆನೆ. ನಿನಗ್ ಹಳೆದೆಲ್ಲ ನೆನ್ಪಗ್ ಬಂದ್ರು ನಿನ್ ಜೊತೆ ನಾವಿದೀವಣ್ಣ. ಆದ್ರೆ ನಿಂಗ್ ನೆನ್ಪಗೇನು ಬರ್ಲಿಲ್ಲ ಅಂದ್ರೆ ಇವಳಿಗ್ ಲೈಫೇ ಇಲ್ಲ ಕಣೋ. ಆರೋಗ್ಯ ಹುಷಾರಾಗಿ ನೋಡ್ಕೋ, ಹೋಗ್ಬಾ. ಏಯ್, ಏನೋ ಇದು? ಏನಾಯ್ತೋ? ಇದೆಲ್ಲ ನೋಡೋದಕ್ಕೆ ತುಂಬಾ ಕೆಟ್ಟದಾಗಿದ್ಯೋ. ನೀನ್ ಸ್ವಲ್ಪ ಮುಚ್ಕೋ. ಬರ್ತೀನಿ ಆಂಟಿ. ಅವನನ್ನ ಚೆನ್ನಾಗಿ ನೋಡ್ಕೊಮ್ಮ. ಯಾಕಲ್ಲೇ ನಿಂತಿದ್ಯಾ? ಒಳಗ್ ಬಾ. ಇದಕ್ಕೂ ಮುಂಚೆ ನೀನ್ ಈ ಮನೆಗ್ ಬಂದಿದ್ಯಾ? ನೆನ್ಪಿಲ್ವಾ? ಸುಮ್ನೆ ಇಲ್ಲಿ ಬರೋದಿಕ್ಕೆ ಇದೇನ್ ತಾಜ್ ಮಹಲ್? ಎಲ್ಲಾ ಹುಡುಗರಿಗೂ ಅವಳ ಲವರ್ ಇರೋ ಮನೆನೇ ತಾಜ್ ಮಹಲ್. ಅಯ್ಯಪ್ಪ, ಅದು ಸರಿ. ಈ ಮನೇಲಿ ಯಾರೆಲ್ಲ ಇದ್ದಾರೆ? ನಾನು, ನಮ್ಮಪ್ಪ. ಮತ್ತೆ ನಿಮ್ಮಮ್ಮ? ಅವ್ರು ಹೋಗಿ ತುಂಬಾ ವರ್ಷ ಆಯ್ತು. ಸಾರಿ. ಇಟ್ಸ್ ಓಕೆ. ಇರಿ, ಒಂದ್ ನಿಮಿಷ ಇರಿ. ನಾನು ಈಗ್ಲೇ ಬರ್ತೀನಿ, ನೀವ್ ಇಲ್ಲೇ ನಿಂತ್ಕೊಳ್ಳಿ. ಯಜಮಾನ್ರೆ, ಹುಡುಗ ಹುಡುಗಿ ಬಂದಿದ್ದಾರೆ. ಅದ್ ಸರಿ, ಇವ್ರು ಯಾರು? ಮನೆ ಕೆಲ್ಸದವಳು. ಯಾಕಿದೆಲ್ಲ? ಅದು ಜೋಡಿಯಾಗಿ ಬಂದಿದಾರಲ್ವಾ, ಅದಕ್ಕೆ. ಅವ್ರೇನು ಅಳಿಯಂದ್ರಲ್ಲ, ಗೆಸ್ಟು. ಮೊದಲು ಅದನ್ನೆಲ್ಲ ಒಳಗೆ ತಗೊಂಡ್ ಬಾ. ಹಾಯ್ ಅಂಕಲ್. ಹಾಯ್. ನೀವು ಹೋಗಿ ಫ್ರೆಶ್ ಆಗ್ಬಿಟ್ಟು ಬನ್ನಿ.